ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ. ಮೆಂತ್ಯ ಬಾತ್ ಅಂದರೆ ಈಸಿಯಾಗಿ, ನನಗೆ ಈಸಿಯಾಗಿ, ಎಲ್ರಿಗೂ ಈಸಿನೋ ಏನೋ ಗೊತ್ತಿಲ್ಲ, ನನಗೆ ಈಸಿಯಾಗಿ ಮಾಡೋ ಥರ ಮಾಡ್ತಾ ಇದ್ದೀನಿ. ನನ್ನ ಮದುವೆಯಾಗಿ ಬಂದ ಹೊಸದ್ರಲ್ಲಿ ನಾನು ತಿಂದಿದ್ದೆ, ಒಂದೇ ಸಲ ತಿಂದಿದ್ದು. ಅದ್ರ ಟೇಸ್ಟ್ ಯಾಕೋ ನನಗೆ ಇಷ್ಟ ಆಗಲಿಲ್ಲ, ಆಮೇಲೆ ತಿನ್ನೋಕ್ಕೆ ಹೋಗಲಿಲ್ಲ. ಇವಾಗ ದಿನ ಏನಾದರೂ ಒಂದು ಮೈಗೆ ಒಂದು ಏನಾದರೂ ಒಂದು ಇರಿಟೇಷನ್ನು ಆಗ್ತಾ ಇಲ್ಲ. ಈಗ ಅದಕ್ಕೆ ಜಾಸ್ತಿ ವಿಡಿಯೋನೂ ಹಾಕೋಕ್ಕಾಗ್ತಿಲ್ಲ. ಈಗ ಅದಕ್ಕೆ ಇವಾಗ ಹೆಲ್ತ್ ಚೆನ್ನಾಗಾಗಬೇಕು, ಚೆನ್ನಾಗಿರಬೇಕು ಅಂತ ಏನೇನೆಲ್ಲ ತಿನ್ನೋಕ್ಕಾಗಲ್ವೋ ಅದನ್ನೆಲ್ಲ ತಿನ್ನೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಇವತ್ತು ಮೆಂತ್ಯ ಬಾತ್ ಮಾಡೋಣ. ಮೆಂತ್ಯ ಸೊಪ್ಪು ಅಂದರೆ ಹೆಲ್ತಿಗೆ ತುಂಬ ಒಳ್ಳೆಯದಲ್ವಾ. ಮೆಂತ್ಯ ಸೊಪ್ಪಾದರೂ ಸರಿ, ಮೆಂತ್ಯ ಕಾಳಾದರೂ ಸರಿ, ಎಲ್ಲನೂ ಹೆಲ್ತಿಗೆ ತುಂಬ ಒಳ್ಳೆಯದೇನೆ. ಅದಕ್ಕೆ ಇವತ್ತು ಮಧ್ಯಾಹ್ನದ್ದು ಊಟಕ್ಕೆ ಅನ್ನ ಸಾರು ಎಲ್ಲ ಮಾಡಿ, ಅಯ್ಯೋ ತಿನ್ನಿ ತಿನ್ನಿ ಅಂತ ಹೇಳಬೇಕು ನನ್ನ ಮಕ್ಕಳಿಗೆಲ್ಲ. ಅದಕ್ಕೆ ಬದಲಾಗಿ ಒಂದೇ ರೈಸ್ ಮಾಡಿ ಅದಕ್ಕೆ ಬೇಕಾದರೆ ಒಂದು ಮೊಸರು ಬಜ್ಜಿನೋ ಇಲ್ಲ ಒಂದು ಕಾಯಿ ಚಟ್ನಿನೋ ಏನಾದರೂ ಒಂದು ಮಾಡಿದ್ರೆ ಸರಿ ಹೋಗುತ್ತೆ. ಅದಕ್ಕೆ ಇವತ್ತು ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ. ಯಾವ ಥರ ಮಾಡ್ತಾ ಇದ್ದೀನಿ, ಏನೇನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅಂತ ಬನ್ನಿ ನೋಡೋಣ. ಯಾವ ಐಟಮು ಬಾಯಿಗೆ ಸಿಗಬಾರ್ದು ಅಂತ ನಾನೆಲ್ಲನೂ ರುಬ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ಸಪ್ರೇಟಾಗಿ ರುಬ್ಕೊಳ್ಳಿ. ನಾನು ಟ್ರೈ ಮಾಡ್ತೀನಿ ಎಲ್ಲನೂ ಇದು ಒಂದೇ ಇದರಲ್ಲಿ ರುಬ್ಬಕ್ಕಾಗತ್ತಾ ಅಂತ. ಆದರೆ ಒಂದೇ ಸಲ ರುಬ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ನಾನು ಮೆಂತ್ಯ ಸೊಪ್ಪು ಕೂಡ ರುಬ್ಕೊತಾ ಇದ್ದೀನಿ, ಕಟ್ ಮಾಡಿ ಹಾಕ್ತಾ ಇಲ್ಲ. ಯಾಕೆಂದರೆ ಬಾಯಿಗೆ ಸಿಕ್ಕಿದ್ರೆ ಕಹಿ ಇರುತ್ತೆ ಅಂತ ಸೈಡಿಗೆ ಎತ್ತಿಡ್ತಾರೆ. ಅದಕ್ಕೆ ನಾನು ಕೂಡ ಹಂಗೇನೆ. ಅದಕ್ಕೆ ರುಬ್ಕೊಂಡ್ರೆ ಅದೆಲ್ಲ ಅನ್ನದ ಜೊತೆಗೆ ಹಂಗೆ ಹೊಟ್ಟೆಗೆ ಹೋಗುತ್ತಲ್ವಾ, ಅದಕ್ಕೆ ಇದಾಗ್ತಾ ಇದ್ದೀನಿ. ಚಕ್ಕೆ ಮತ್ತು ಒಂದೇ ಒಂದು ಏಲಕ್ಕಿ ಹಾಕಿದ್ದೀನಿ, ಸ್ವಲ್ಪ ಲವಂಗ, ಖಾರಕ್ಕೆ ತಕ್ಕನಾಗಿ ಹಸಿಮೆಣ್ಸಿನ್ಕಾಯಿ. ನಾನು ಖಾರದ ಪುಡಿ ಯೂಸ್ ಮಾಡ್ತಿಲ್ಲ ಇದಕ್ಕೆ, ಬರೀ ಹಸಿಮೆಣ್ಸಿನ್ಕಾಯಿನೇ ಖಾರಕ್ಕೆ. ಶುಂಠಿ, ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ತೆಂಗಿನಕಾಯಿ, ಒಂದು 2 ಟೊಮೆಟೊ ತೊಗೊಂಡಿದ್ದೀನಿ. ಆಪಲ್ ಟೊಮೆಟೊ ಯೂಸ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಇದಿಷ್ಟು ರುಬ್ಕೊಂಡು ತರ್ತೀನಿ. ನೀವು ಹಾಕೋದಾದರೆ ನಾನು ಇದ್ರ ಜೊತೆಗೆ ಹಾಕಬೇಕಿತ್ತು ಮೆಂತ್ಯ ಸೊಪ್ಪು, ಆದರೆ ಇದರಲ್ಲಿ ಹಾಕಿದ್ರೆ ಆಗತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಅದಕ್ಕೆ ಮೆಂತ್ಯ ಸೊಪ್ಪು ಮಾತ್ರ ಸಪ್ರೇಟು ರುಬ್ಕೊತೀನಿ. ನೀವು ದೊಡ್ಡ ಜಾರ್ ತೊಗೊಳ್ಳೋದಾದರೆ ಮೆಂತ್ಯ ಸೊಪ್ಪು ಕೂಡ ಜೊತೆಗೆ ರುಬ್ಕೊಳ್ಳಿ. ಇದನ್ನು ರುಬ್ಕೊಂಡು ತರ್ತೀನಿ ಪೇಸ್ಟ್ ಥರ. ಇದನ್ನು ಈಗ ಪೇಸ್ಟ್ ಥರ ರುಬ್ಕೊಂಡು ತಂದಿದ್ದೀನಿ ನಾನೇನು ಮಾಡಿದೆ, ಫಸ್ಟ್ ಹಾಕಿರೋ ಮಸಾಲೆಗಳೆಲ್ಲ ಒಂದು ಲೈಟಾಗಿ ರುಬ್ಬಿಟ್ಟು ಆಮೇಲೆ ಮೆಂತ್ಯ ಸೊಪ್ಪು ಕೂಡ ಹಾಕಿ ಜೊತೆಯಲ್ಲೇ ರುಬ್ಕೊಂಡು ತಂದಿದ್ದೀನಿ. ಮೆಂತ್ಯ ಸೊಪ್ಪು ಕೂಡ ಹಾಕಿ ರುಬ್ಬಿದ್ದೀನಿ. ಈಗ ಬಾತ್ ಮಾಡೋಕ್ಕೆ ನೋಡೋಣ. ನಾನು ಫಸ್ಟು ಕುಕ್ಕರಲ್ಲಿ ಮಾಡೋಣ ಅಂತಲೇ ಅಂದ್ಕೊಂಡಿದ್ದು, ಆಮೇಲೆ ಬೇಡ ಅನ್ನಿಸ್ತು. ಈ ಥರದೊಂದು ನಾನ್ ಸ್ಟಿಕ್ ಕಡಾಯಿ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ತುಪ್ಪ ಹಾಕ್ತಾಯಿದ್ದೀನಿ, ನಾನು ತುಪ್ಪದಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ತುಪ್ಪ ಬೇಕಾದರೆ ತುಪ್ಪ ಯೂಸ್ ಮಾಡ್ಕೊಳ್ಳಿ, ಇಲ್ಲ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆ ಯೂಸ್ ಮಾಡಿಕೊಂಡು ಮಾಡಿ. ಈಗ ಈರುಳ್ಳಿ ಹಾಕೋಣ. ತುಪ್ಪ ಎಲ್ಲ ಕಾದಿ ಮೆಲ್ಟ್ ಆಗಿದೆ. ಇದನ್ನೀಗ ಚೆನ್ನಾಗಿ ಹುರ್ಕೊಳ್ಳೋಣ. ಇದರಲ್ಲಿ ಈರುಳ್ಳಿ ಒಂದು ಬಿಟ್ಟರೆ ಬೇರೆ ಯಾವುದು ಸಿಗಲ್ಲ, ಅದಕ್ಕೆ ನಾನು ಎಲ್ಲ ಮಸಾಲೆಗಳು ರುಬ್ಕೊಂಡಿದ್ದು. ಈರುಳ್ಳಿ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಏನು ತುಂಬ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಅಂತ ಏನಿಲ್ಲ, ಲೈಟಾಗಿ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಸಾಕು. ಇವಾಗ ರುಬ್ಬಿರೋ ಮಸಾಲೆ ಸೇರಿಸ್ತಾ ಇದ್ದೀನಿ. ನೀವು ಈರುಳ್ಳಿ ಹಾಕೋಕ್ಕೆ ಮುಂಚೆ ಬೇಕು ಅಂದರೆ ಪಲಾವ್ ಎಲೆ ಅಂಥದ್ದೆಲ್ಲ ಸೇರಿಸ್ಬೋದು. ಮಸಾಲೆ ರುಬ್ಬೋವಾಗ ನಾನು ಹೇಳಕ್ಕೆ ಮರ್ತ್ಬಿಟ್ಟೆ, ಜೀರಿಗೆ ಮತ್ತು ಸೋಂಪು, ನಿಮ್ಗೆ ಅದ್ರದ್ದೆಲ್ಲ ಫ್ಲೇವರ್ ಇಷ್ಟ ಆದರೆ ನೀವು ಅದನ್ನು ಕೂಡ ಹಾಕೋಬೋದು. ನಾನು ಅದನ್ನೆಲ್ಲ ಹಾಕಿಲ್ಲ. ಮಿಕ್ಸಿ ಜಾರ್ ತೊಳ್ಕೊಂಡು ಸ್ವಲ್ಪ ನೀರು ಹಾಕಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಹುರ್ಕೊಳ್ಳೋಣ. ನಾವು ಎಲ್ಲ ಹಸಿ ಮಸಾಲೆಗಳು ರುಬ್ಬಿರೋದಕ್ಕೆ ಅದೆಲ್ಲ ಚೆನ್ನಾಗಿ ಅದರ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು.
ಇವಾಗ ನೋಡಿ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಬಿಟ್ಕೊ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ಅಕ್ಕಿ ಹಾಕೋಣ. ನಾನು ಬುಲ್ಲೆಟ್ ರೈಸ್ ಯೂಸ್ ಮಾಡಿರೋದು. ಒಂದು 10-15 ನಿಮಿಷ ನೆನೆ ಹಾಕಿ ಊರಕ್ಕಿಟ್ಟಿದ್ದೆ. ಇದನ್ನೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ನೀರು ಹಾಕೋಣ. ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ನಿಂಬೆಹಣ್ಣು ರಸ ಹಾಕ್ತಾ ಇದ್ದೀನಿ. ನಿಂಬೆಹಣ್ಣು ರಸ ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ಇನ್ನೊಂದು ಬಿಡಿಯಾಗೂ ಸಿಗುತ್ತೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಹುಳಿ ಇಷ್ಟಪಡ್ತಾರೆ, ಅದಕ್ಕೆ ನಾನು ಲೈಟಾಗಿ ಹಾಕಿರೋದು. ಒಂದು 5 ನಿಮಿಷ ಹೈ ಫ್ಲೇಮಲ್ಲಿಟ್ಟು ಆಮೇಲೆ ಸಿಮ್ಮಿಗೆ ಹಾಕಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಮೆಂತ್ಯ ಬಾತು. ಈಗ 5 ನಿಮಿಷ ಆಗಿದೆ. ಈಗ ಸಿಮ್ಮಲ್ಲಿ ಹಾಕ್ಬಿಟ್ಟು ಮುಚ್ಚಿ ಬಿಟ್ಬಿಡೋಣ. ಒಂದು 10 ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡಿದ್ರೆ ಕರೆಕ್ಟಾಗಿ ಆಗಿರುತ್ತೆ ಅಂತ ನಾನು ಅನ್ಕೊತೀನಿ. 10 ನಿಮಿಷ ಆದಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. 5 ನಿಮಿಷ ಆದಮೇಲೆ ನಾನು ಒಂದ್ಸಲಿ ಓಪನ್ ಮಾಡಿ ನೋಡಿ ಎಲ್ಲ ಒಂದು ಮಿಕ್ಸ್ ಮಾಡಿ ಬಿಟ್ಟಿದ್ದೆ. ಇವಾಗ 10 ನಿಮಿಷ ಆಗಿದೆ. ಓಪನ್ ಮಾಡಿ ನೋಡೋಣ ಆಗಿದೆಯಾ ಇಲ್ವಾ ಅಂತ. ಎಲ್ಲ ಕರೆಕ್ಟಾಗಿ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ತಣ್ಣಗಾದ್ಮೇಲೆ ಇನ್ನೂ ಚೆನ್ನಾಗಿ ಬಿಡಿಯಾಗಿ ಬರುತ್ತೆ. ಚೆನ್ನಾಗಿ ಬಂದಿದೆ ರೈಸು. ಅಷ್ಟೊಂದು ಕಹಿ ಏನಿಲ್ಲ. ನಾನು ಅದೇ ರುಬ್ಕೊಂಡು ಆಗಿದ್ದಕ್ಕೆ ಕಹಿ ಇರುತ್ತೋ ಏನೋ ಅಂತ ನನಗೆ ಡೌಟ್ ಇತ್ತು. ಅಷ್ಟೊಂದು ಕಹಿ ಏನಿಲ್ಲ. ನಾನು ನೀರು ಟೇಸ್ಟ್ ಮಾಡಿ ನೋಡಿದೆ ಅಲ್ವಾ, ಆವಾಗಲೇ ಗೊತ್ತಾಯಿತು ಕಹಿ ಇಲ್ಲ ಅಂತ. ಕಹಿ ಇಲ್ಲ ಅಂತಲ್ಲ, ಕಹಿ ಕಮ್ಮಿ ಆಗಿದೆ. ಇಲ್ಲಾಂದರೆ ಮೆಂತ್ಯ ಸೊಪ್ಪು ಯೂಸ್ ಮಾಡಿದ್ರೆ ಕಹಿ ಇದ್ದೇ ಇರುತ್ತೆ, ಅದಂತೂ ನಿಜ. ಆದರೆ ಇದು ರುಬ್ಬಿ ಹಾಕಿದರೆ ಇನ್ನೂ ಚೆನ್ನಾಗಿ ಕಹಿ ಇರುತ್ತೇನೋ ಅಂತ ನನಗೆ ಡೌಟ್ ಇತ್ತು. ಆದರೆ ಅಷ್ಟೊಂದೇನೂ ಕಹಿ ಇಲ್ಲ. ಕಹಿ ತಿನ್ಬೋದು ಚೆನ್ನಾಗಿ. ಅದರಲ್ಲಿ ಆ ಲೆಮನ್ದು ಜ್ಯೂಸ್ ಹಾಕಿದ್ದಕ್ಕೆ ಏನೋ ಅಷ್ಟು ಕಹಿ ಅನ್ನಿಸ್ತಾ ಇಲ್ಲ ನನಗೆ. ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಆಮೇಲೆ ಅದರಲ್ಲಿ ಒಂದು ಕಟ್ಟು ಮೆಂತ್ಯ ಸೊಪ್ಪಲ್ಲಿ 3/4 ಕಟ್ಟಷ್ಟು ಯೂಸ್ ಮಾಡಿರೋದು, 1/4 kg ಅಷ್ಟು ಅಕ್ಕಿ ಯೂಸ್ ಮಾಡಿರೋದು. ನೀವು ಇದೇ ಥರ ಟ್ರೈ ಮಾಡಿ ನೋಡಿ. ಅಷ್ಟೊಂದು ಮಸಾಲೆ ತುಂಬ ಅಂತ ಏನು ಹೇಳೋಕ್ಕಿಲ್ಲ. ಅದು ಮೆಂತ್ಯ ಸೊಪ್ಪು ರುಬ್ಬಿದ್ದಕ್ಕೆ ಅಷ್ಟೊಂದು ಗ್ರೀನಿಶ್ ಆಗಿರೋದು ಅಷ್ಟೇ. ನೀವೆಲ್ಲರೂ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ಹೆಲ್ತಿಯಾಗಿರೋ ಒಂದು ರೈಸ್ ಐಟಮು. ಎಲ್ಲರೂ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡೋಕ್ಕೆ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.